ಬಿಜೆಪಿ ಜೆಡಿಎಸ್ ಒಕ್ಕಲಿಗಾಸ್ತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಎನ್ಡಿಎ ಅಭ್ಯರ್ಥಿಗಳು ಒಕ್ಕಲಿಗ ಸ್ವಾಮೀಜಿಗಳ ಭೇಟಿ ವಿಚಾರ ಇದೆ ಅಲ್ವಾ. ನೋಡಿ, ನಿನ್ನೆ ಇಡೀ ಮೈತ್ರಿ ಅಭ್ಯರ್ಥಿಗಳು ನಾಯಕರು ಹೋಗಿದ್ರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರು. ಈಗ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಎನ್ಡಿಎ ಅಭ್ಯರ್ಥಿಗಳು ಒಕ್ಕಲಿಗ ಸ್ವಾಮೀಜಿಗಳ ಭೇಟಿ ಮಾಡಿದ್ರಲ್ವಾ. ಸ್ವಾಮೀಜಿಯವರ ಆಶೀರ್ವಾದ ಪಡೆಯೋಕೆ ಬಂದಿದ್ದೇವೆ, ನಾವಿಲ್ಲಿ ಕುಕ್ಕರ್ ಕೊಡೋದಕ್ಕೆ ಬಂದಿದ್ದೀವಾ ಅಂತೇಳಿ ಎಚ್ಡಿಕೆ ತಿರುಗೇಟ್ ಕೊಟ್ಟಿದ್ರು. ಒಕ್ಕಲಿಗರು ದೊಡ್ಡರಲ್ಲ, ಒಕ್ಕಲಿಗ ಸ್ವಾಮೀಜಿಗಳು ದೊಡ್ಡರಲ್ಲ, ಸ್ವಾಮೀಜಿಗಳು ಬುದ್ಧಿವಂತರು, ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ನಾನು ಗಿಫ್ಟ್ ವೋಚರ್ ಹಂಚ್ತಾ ಇದ್ದೇನೋ ಇಲ್ವೋ, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರವನ್ನು ಗೆಲ್ತೇವೆ, ನೋಡ್ತಾ ಇರಿ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳನ್ನು ಭೇಟಿಯಾಗಿದ್ದರು, ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದರು, ಮೈತ್ರಿ ನಾಯಕರು ಕೂಡ ಭೇಟಿಯಾಗಿದ್ದರು. ದೊಡ್ಡರಲ್ಲ ಸ್ವಾಮೀಜಿಯವರು, ನಮ್ಮ ಸಮುದಾಯದವರು ದೊಡ್ಡರಲ್ಲ. ಶ್ರೀಗಳೇನು ಮಾಡ್ತಾರೆ, ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಹಚ್ತಾರೆ, ಮಾಲೆ ಹಾಕ್ತಾರೆ, ಸನ್ಮಾನ ಮಾಡಿ ಕಳಿಸ್ತಾರೆ, ಅಷ್ಟೇ. ಅವ್ರು ರಾಜಕೀಯದಲ್ಲಿ ಮೂಗು ಕೂರಿಸಲ್ಲ. ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದವ್ರು ಯಾರು ಅಂತ ಸ್ವಾಮೀಜಿಗಳು ಕೇಳಬೇಕಾಗಿತ್ತಲ್ವಾ, ಪ್ರಶ್ನೆ ಮಾಡಬೇಕಾಗಿತ್ತಲ್ವಾ ಬಿಜೆಪಿಯವ್ರನ್ನ. ಮಾಡಲಿಲ್ಲ. ಗಿಫ್ಟ್ ವೋಚರನ್ನು ಹಂಚ್ತಾ ಇದ್ದೇನೋ ಇಲ್ವೋ, ಆದರೆ ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ ನಾವೇ ಗೆಲ್ಲೋದು ನಿಶ್ಚಿತ ಅಂತ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಾವು ಇವತ್ತು ಮನೆಯ ಕಾರ್ಯಕ್ರಮ, ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗಳಲ್ಲಿ ಇವತ್ತು ವಸ್ತುಡುಕು ಮಾಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು, ಟಿವಿ ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದೀವ? ಯಾವುದೂ ಇಲ್ಲ. ಇಲ್ಲಿ ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ ವಸ್ತುಡುಕ್ನಲ್ಲಿ ಅಷ್ಟೇ. ನಾವು ಇವತ್ತು ಮನೆಯ ಕಾರ್ಯಕ್ರಮ. ಬಿಡ್ತಿದ್ನೋ, ನಾನು ಬಾಡೂಟ ಹಾಕ್ತಾ ಇದ್ದೀನೋ ಬಿಡ್ತೀನೋ, ನಾನು ಚಾಕ್ಲೇಟ್ ಕೊಡ್ತಾ ಇದ್ದೀನೋ ಬಿಡ್ತೀನೋ, ಇದೇನು ಮಾಡಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ನೀವು ನನಗೆ ನಂಬರ್ ಕೇಳ್ತಾ ಇದ್ದೀರಾ. ಆಲ್ ದಿ 4 seats ಟೇಕನ್ ಫ್ರಮ್ ದಿ JDS ಇನ್ಕ್ಲೂಡಿಂಗ್ ಇಸ್ ಸನ್ ಇನ್ ಲಾ ವಿಲ್ ಬಿ ಡಿಫೀಟೆಡ್. ದಿಸ್ ಈಸ್ ಮೈ ಫರ್ಮ್ ಒಪಿನಿಯನ್. ಈಗ 4 ಸೀಟ್ ಅಂತ ಯಾವ ಕಾರಣಕ್ಕೂ ಚಾನ್ಸೇ ಇಲ್ಲ.